ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಪರಿಶುದ್ಧ ಆತ್ಮರೇ ಬನ್ನಿರಿ, ನಮ್ಮ ಆತ್ಮಗಳನ್ನು ನಮ್ಮ ದೇಹವನ್ನು ಶಕ್ತಿಗೊಳಿಸಿ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿಗಳಾಗುವಂತೆ ಸಂತ ಫ್ರಾನ್ಸಿಸ್ ಝೇವಿಯರ್ ನೀವು ನೀಡಿದ ಸ್ಫೂರ್ತಿ ಚೈತನ್ಯ ನಮ್ಮ ಜೀವನದಲ್ಲೂ ನಮಗೆ ನೀಡಿರಿ ಎಂದು ನಾವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರಿಯಂದು ಧರ್ಮಸಭೆ ನಮ್ಮ ಭಾರತ ದೇಶಕ್ಕೆ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ತಂದಂತಹ ಭಾರತ ದೇಶದ ಪ್ರೇಷಿತರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಇವರ ಹಬ್ಬವನ್ನು ಆಚರಿಸುತ್ತದೆ. ಚಿಕ್ಕಂದಿನಲ್ಲಿ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ದೊಡ್ಡ ಮೇಧಾವಿ ಪಂಡಿತ ಆಗಬೇಕೆನ್ನುವ ಆಸೆ ಇತ್ತು. ಹೀಗೆ ಅವರು ಓದುತ್ತಿದ್ದ ಆ ಒಂದು ಕಾಲೇಜಿನಲ್ಲಿ ಅವರು ಸಂತ ಇಗ್ನೇಷಿಯಸ್ ಲಯೋಲಾವನ್ನು ಸಂಧಿಸಿದರು. ಇವರ ಚಾತುರ್ಯವನ್ನು ಜ್ಞಾನ ದಾಹವನ್ನು ಅರಿತ ಇಗ್ನೇಷಿಯಸ್ ಲಯೋಲಾ ಅವರಿಗೆ ಹೇಳಿದಂಥ ಮಾತು ಫ್ರಾನ್ಸಿಸ್ ಪ್ರಭು ಯೇಸುವಿನ ವಾರ್ತೆಯನ್ನು ಅವರಿಗೆ ಹೇಳಿದರು. ಫ್ರಾನ್ಸಿಸ್ ಒಬ್ಬನು ಇಡೀ ಲೋಕವನ್ನೇ ತನ್ನದಾಗಿ ಗೆದ್ದುಕೊಂಡರು, ತನ್ನ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಸಿಗುವ ಲಾಭವಾದರೂ ಏನು? ಈ ವಾರ್ತೆಗಳು ಫ್ರಾನ್ಸಿಸ್ ಝೇವಿಯರ್ ಅವರ ಹೃದಯಕ್ಕೆ ಈಟಿಯಂತೆ ನಾಟಿದವು. ಕೊನೆಗೆ ತನ್ನ ಈ ಐಹಿಕ ಜೀವನದ ಆಸೆಯನ್ನು ಬಿಟ್ಟು ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಿ ಯೇಸು ಸಭೆಗೆ ಸೇರಿ ಸುಮಾರು 30 ದಿನಗಳ ಕಾಲ ಅವರು ತಪಸ್ಸನ್ನು ಮಾಡಿ ಅವರು ಉಪವಾಸವನ್ನು ಮಾಡಿ ತಮ್ಮ ಮೊದಲನೇ ಬಲಿಪೂಜೆಯನ್ನು ಅರ್ಪಿಸಿದರು. ಹೀಗೆ ಭಾರತ ದೇಶದ ಕಡೆ ಮಿಷನರಿಗಳನ್ನು ಕಳಿಸಬೇಕು ಎಂದು ಆ ಒಂದು ಯೋಜನೆ ಬಂದಾಗ ಸುಮಾರು 15ನೇ ಶತಮಾನದಲ್ಲಿ ಆ ಮಿಷನರಿಗಳಾಗಿ ಹೊರಡಲು ಸಿದ್ಧರಾಗಿದ್ದಲ್ಲಿ ಒಬ್ಬರಿಗೆ ಮೈ ಹುಷಾರಿಲ್ಲದಿದ್ದರಿಂದ ಅವರ ಜಾಗದಲ್ಲಿ ಇವರನ್ನು ಕಳಿಸಲಾಯಿತು, ಸಂತ ಫ್ರಾನ್ಸಿಸ್ ಝೇವಿಯರ್ ಅವರನ್ನು. ಹೀಗೆ 1541ರಲ್ಲಿ ಗೋವಾದ ತೀರದಲ್ಲಿ ಬಂದಿಳಿದ ಫ್ರಾನ್ಸಿಸ್ ಝೇವಿಯರ್ ಅವರು ಆ ಗೋವಾದ ಭಾಷೆಯನ್ನು ಕಲಿತು ಅಲ್ಲಿದ್ದವರಿಗೆ ಯೇಸುಕ್ರಿಸ್ತರ ಪ್ರಬೋಧನೆಯನ್ನು ಪ್ರಾರಂಭಿಸಿದರು. ಬೀದಿಗಳಲ್ಲಿ ಹೋಗುತ್ತಾ ಗಂಟೆಯನ್ನು ಬಾರಿಸುತ್ತಾ ಮಕ್ಕಳನ್ನು ಹೆಂಗಸರನ್ನು ದೇವಾಲಯದಲ್ಲಿ ಕರೆದುಕೊಂಡು ಹೋಗಿ ಅವರು ತಮ್ಮ ದೈವ ಪ್ರವಚನವನ್ನು ನೀಡಿ ಅವರಿಗೆ ಜ್ಞಾನಸ್ನಾನವನ್ನು ನೀಡುತ್ತಿದ್ದರು. ಹೀಗೆ ಅವರು ಬರೆದ ಪತ್ರದಲ್ಲಿ ಹೇಳುತ್ತಾರೆ, ಅದೆಷ್ಟೋ ಜನರು ಭಾರತ ದೇಶದಲ್ಲಿ ಯೇಸು ಕ್ರಿಸ್ತರ ವಾಕ್ಯವನ್ನು ಸ್ವೀಕರಿಸಲು ಹಾತೊರೆತಿದ್ದಾರೆ. ನನಗೆ ಇಲ್ಲಿ ಜ್ಞಾನಸ್ನಾನ ನೀಡುವುದಕ್ಕೂ ಸಮಯವಿಲ್ಲ, ಅಷ್ಟೊಂದು ಜನರನ್ನು ನಾನು ಯೇಸು ಕ್ರಿಸ್ತರ ಬಳಿಗೆ ಕಳಿಸುತ್ತೇನೆ ಎಂದು ತಮ್ಮ ಮೇಲಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಬರೆಯುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಹಾಗೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿ ನಮ್ಮ ದಕ್ಷಿಣ ಭಾರತದಲ್ಲೂ, ಶ್ರೀಲಂಕಾದಲ್ಲೂ, ಸಿಂಗಾಪುರದ ಮಲಕ್ಕಾ ಆ ದೇಶದಲ್ಲೂ, ಚೀನಾದ ತೀರದಲ್ಲೂ ಮತ್ತು ಅವರ ಜಪಾನ್ ನಾಡಿನಲ್ಲೂ ಮತ್ತು ಫಿಲಿಪಿನ್ ದೇಶದಲ್ಲೂ ಸಹ ಅವರು ಶುಭ ಸಂದೇಶವನ್ನು ಸಾರಿದರು ಎಂಬ ಪ್ರತೀತಿ ಇದೆ. ಸಂತ ಪೌಲರಂತೆ ಇವರು ಸಹ ಆ ಶುಭ ಸಂದೇಶ ದಾಹದಿಂದ ಉತ್ಸುಕತೆಯಿಂದ ಅವರು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಎಲ್ಲ ಕಡೆ ಸಾರಿದರು. ಹಗಲಿರುಳು ಯೇಸು ಕ್ರಿಸ್ತರಿಗಾಗಿ ಶ್ರಮಿಸಿದರು. ಇದನ್ನು ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ. ಯೆರೆಮೀಯ ಪ್ರವಾದಿಯನ್ನು ಪ್ರಭು ಆರಿಸಿಕೊಂಡರು. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಉಂಟಾಗುವುದಕ್ಕೆ ಮುಂಚೆಯೇ ನಾನು ನಿನ್ನನ್ನು ಅರಿತಿದ್ದೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಮತ್ತು ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂದು ಹೇಳಿದಾಗ ಪ್ರವಾದಿ ಹೇಳಿದರು, ಅಯ್ಯೋ ಪ್ರಭುವೇ, ನಾನು ನಿನ್ನ ಬಾಲಕ, ಮಾತನಾಡಲು ಅರಿಯೇನು ಎಂದು ಹೇಳಿದಾಗ ಪ್ರಭು ಅವರಿಗೆ ಹೇಳಿದ ಮಾತು, ಬಾಲಕನೆಂದು ಹೇಳಬೇಡ, ನಿನ್ನನ್ನು ಯಾರ ಬಳಿಗೆ ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಬೇಕು, ನಾನು ಹೇಳುವ ಮಾತುಗಳನ್ನು ನೀನು ಅವರಿಗೆ ಆಡಬೇಕು ಎಂದು ಹೇಳುತ್ತಾರೆ. ಇದನ್ನು ಶುಭ ಸಂದೇಶದಲ್ಲೂ ಸಹ ಪ್ರಭು 72 ಮಂದಿಯನ್ನು ಅವರು ನೇಮಿಸಿ ತಾನು ಹೋಗಬೇಕಿದ್ದ ಜಾಗಗಳಿಗೆ ಮುಂಚೆಯೇ ಶುಭ ಸಂದೇಶ ಪ್ರಚಾರಕ್ಕೆ ಅವರು ಸಿದ್ಧತೆ ಮಾಡಿ ಅವರನ್ನು ಕಳಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯಂದು ಜನರು ಮತ್ತೆಯ, ಮಾರ್ಕ, ಲೂಕ, ಯೋಹಾನನ ಶುಭ ಸಂದೇಶವನ್ನು ಓದದೇ ಇರಬಹುದು. ಆದರೆ ಜನರು ಓದುವ ಶುಭ ಸಂದೇಶ ನಮ್ಮ ಬದುಕು, ನಮ್ಮ ನಡತೆ, ನಾವು ಬದುಕುವ ರೀತಿ, ನಮ್ಮ ಕುಟುಂಬ, ನಮ್ಮ ಮಕ್ಕಳು. ಆದ್ದರಿಂದ ನಮ್ಮ ಜೀವನ ಇತರ ಧರ್ಮದ ಜೀವಿತಕ್ಕಿಂತ ಮೋಸವಾಗಿ ಹೋದರೆ ಪ್ರಭು ಕ್ರಿಸ್ತರ ಬೆಳಕಾಗಿ ಉಪ್ಪಾಗಿ ಕರೆ ಹೊಂದಲು ಇರಬೇಕಾದ ಕ್ರೈಸ್ತೇತರಿಗಿಂತ ಬದುಕಿಗಿಂತ ಭಿನ್ನವಾಗಿ ಪರಿಶುದ್ಧವಾಗಿ ಬೆಳಕಿನ ಮಕ್ಕಳಂತೆ ಇರದೆ ಕೆಟ್ಟ ನಡತೆ ಪಾಪ ಪ್ರವೃತ್ತಿಗಳಲ್ಲಿ ಇದ್ದರೆ ನಾವು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರುತ್ತಿಲ್ಲ. ಬದಲಾಗಿ ಯೂದ ಇಸ್ಕರಿಯೋತನಂತೆ 32 ಬೆಳ್ಳಿಕಾಸುಗಳಿಗೆ ನಾವು ಯೇಸು ಕ್ರಿಸ್ತರನ್ನು ಬಿಟ್ಟು ಕೊಡುತ್ತಿದ್ದೇವೆ. ಆತ್ಮೀಯ ಸಹೋದರ ಸಹೋದರರು, ನಮ್ಮ ಪಾಪ ಪ್ರಲೋಭನೆಗಳಿಂದ, ನಮ್ಮ ಕೆಟ್ಟ ಜೀವಿತದಿಂದ, ನಮ್ಮ ಸ್ವಪ್ರತಿಷ್ಠೆ ಸ್ವಾರ್ಥಕ್ಕಾಗಿ ನಾವು ಸಂಸ್ಕಾರಗಳನ್ನು ಕ್ರೈಸ್ತರಾಗಿದ್ದರೂ ಸಹ ನಾವು ಕ್ರೈಸ್ತೇತರಂತೆ ನಾವು ಬಾಳುತ್ತಿದ್ದೇವೆ. ಆತ್ಮೀಯ ಸಹೋದರ ಸಹೋದರರು, ಪ್ರಭು ಕ್ರಿಸ್ತರು ನಮಗಾಗಿ ಪಟ್ಟ ಪಾಡು ಶಿಲುಬೆಯಲ್ಲಿ ಅವರು ಸುರಿದಂಥ ರಕ್ತ, ಅವರ ಪುನರುತ್ಥಾನ, ಅವರ ಹೊಸ ಜೀವನದ ಮಾರ್ಗದರ್ಶನವನ್ನು ನಾವು ಗಾಳಿಯಲ್ಲಿ ತೂರಿ ಇಂದು ನಾವು ಕ್ರೈಸ್ತೇತರಂತೆ ನಾವು ಬಾಳುತ್ತಿದ್ದೇವೆಯಾ? ಸ್ವಲ್ಪ ನಾವು ಧ್ಯಾನಿಸಿ ನಾವು ಅವಲೋಕಿಸಿ ನೋಡಬೇಕು. ಪವಿತ್ರಾತ್ಮರ ಕೃಪೆಯಿಂದ ಪ್ರಭು ನಮ್ಮನ್ನು ಕ್ಷಮಿಸಲು ಸಿದ್ಧರಿದ್ದಾರೆ. ನಮ್ಮ ಪಾಪ ಅರಿಕೆಯನ್ನು ಮಾಡೋಣ. ಇನ್ನು ಮುಂದಾದರೂ ನಾವು ಪಾಪವನ್ನು ಬಿಟ್ಟು ಪ್ರಭುವಿನ
ಪ್ರಭುವಿನ ಪ್ರೀತಿಯಲ್ಲಿ ಕ್ಷಮೆಯನ್ನು ಅನುಭವಿಸಿ ನಾವು ಅವರಿಗಾಗಿ ಜೀವಿಸುವ ಕೃಪೆಗಾಗಿ ಸಕಲ ಶ್ರೇಷ್ಠ ಸಂತ ಫ್ರಾನ್ಸಿಸ್ ಝೇವಿಯರ್ ಅಂತ ಆ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಜೀವಿಸುವ ಆ ಒಂದು ಉತ್ಸುಕತೆ, ಆ ಒಂದು ಚೈತನ್ಯ, ಆ ಧೈರ್ಯ ಸ್ಥೈರ್ಯ ನಮ್ಮಲ್ಲಿ ಬರಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈಶಾ ಯೇಸು ಬಾ, ಜೀವ ಜನಕನೇ ಬಾ, ಪ್ರೇಮ ಸ್ಥಾಪಿಸಬಾ. ಈಶಾ ಯೇಸು ಬಾ, ಹೀನ ಮನದೊಳಗೆ ದೀನತೆ ಕಲಿಸಲು ಬಾ. ಬುದ್ಧಿ ಶೂನ್ಯನು ನಾ ತಿದ್ದಿ ರೂಪಿಸೆನ್ನ, ನಾ ದಾಸನು ನೀ ಅರಸನು ಮರೆಯದೆ ಸಲಹಲು ಬಾ. ಈಶಾ ಯೇಸು ಬಾ, ಹೃದಯದ ಸದನದಲ್ಲಿ ವಾಸಿಸ ಪಾತ್ರನೇ ನಾ. ಹೃದಯದ ಸದನದಲ್ಲಿ ವಾಸಿಸ ಪಾತ್ರನೇ ನಾ. ಆಡಲು ಒಂದು ನುಡಿ ಆಗುವೆ ಶುದ್ಧವಿಡಿ, ನಾ ಭ್ರಷ್ಟನು ನೀ ಶಿಷ್ಟನು ಇಷ್ಟದಿ ಕರೆಯುವೆ ಬಾ. ಈಶಾ ಯೇಸು ಬಾ, ಜೀವ ಜನಕನೇ ಬಾ, ಪ್ರೇಮ ಸ್ಥಾಪಿಸ ಬಾ. ಈಶಾ ಯೇಸು ಬಾ. ಪ್ರಭು ಯೇಸುವೆ, ಇದು ನಿಮ್ಮ ಪ್ರೇಷಿತರಾಗುವಂತೆ ಸಂತ ಫ್ರಾನ್ಸಿಸ್ ಝೇವಿಯರ್‌ಗೆ ಬೇಕಾದ ಬೆಳಕನ್ನು, ಚೈತನ್ಯವನ್ನು ನೀಡಿದಿರಿ. ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಪಾಲಕರು ಮತ್ತು ಹಲವಾರು ಜನರ ಪಾಲಕರ ಸಂತ ಫ್ರಾನ್ಸಿಸ್ ಅವರ ಬದುಕಿನಲ್ಲಿ ಯಾವ ರೀತಿ ಅವರ ಜೀವನವನ್ನು ನಿಮಗಾಗಿ ಸಮರ್ಪಿಸಿದರು, ಅಂತೆಯೇ ನಾವು ಸಹ ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು, ನಮ್ಮ ಸಮಯವನ್ನು, ನಿಮ್ಮ ಪ್ರೀತಿಯನ್ನು ಅನುಭವಿಸಿ ನಿಮ್ಮ ಕ್ಷಮೆಯಲ್ಲಿ, ನಿಮ್ಮ ಕೃಪೆಯಲ್ಲಿ ನಾವು ಬೆಳಗುತ್ತಾ ಈ ಪ್ರಪಂಚದಲ್ಲಿ ಹಲವರನ್ನು ನಿಮ್ಮ ಬಳಿ ಕರೆತರುವಂಥ ಬೆಳಗಿನ ಮಕ್ಕಳಾಗಿ ಜೀವಿಸುವ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೈತನ್ಯವನ್ನು, ಮನಸ್ಸನ್ನು ನಮಗೆ ನೀಡಬೇಕೆಂದು ಸಂತ ಫ್ರಾನ್ಸಿಸ್ ಅವರ ಮುಖಾಂತರ ಪ್ರಭುವೇ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.